ನಮಸ್ಕಾರ ವೀಕ್ಷಕರೇ, ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಮ್ಮೊಟ್ಟಿಗಿದ್ದಾರೆ ಕರ್ನಾಟಕದ ಖ್ಯಾತ ಜ್ಯೋತಿಷಿಗಳು ಹಾಗೂ ವಾಸ್ತುಶಾಸ್ತ್ರ ತಜ್ಞರಾಗಿರುವ ಶ್ರೀಯುತ ವಾಸ್ತು ಗುರು ಗಿರೀಶ್ ಗುರೂಜಿಯವರಿದ್ದಾರೆ. ವೀಕ್ಷಕರೇ, ಪ್ರತಿ ಮಂಗಳವಾರ ಹಾಗೂ ಬುಧವಾರ ಗುರೂಜಿಯವರನ್ನ ಉಚಿತವಾಗಿ ನೇರ ಭೇಟಿ ಆಗೋದ್ರ ಮುಖಾಂತರ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಅದಲ್ಲದೆ ಕೂಡ ಕೆಳಗಡೆ ಕಾಣಿಸ್ತಾ ಇರ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರವಾಗಿ ತಾವು ಗುರೂಜಿಯವರೊಂದಿಗೆ ನೇರವಾಗಿ ಮಾತನಾಡಬಹುದು ಅಂತ ಹೇಳ್ತಾ, ಬನ್ನಿ 2019 ಏಪ್ರಿಲ್ ತಿಂಗಳ ವೃಶ್ಚಿಕ ರಾಶಿಯ ರಾಶಿ ಭವಿಷ್ಯ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನಮಸ್ತೆ ಗುರೂಜಿ. ನಮಸ್ಕಾರ, ಶ್ರೀ ಗುರುಭ್ಯೋ ನಮಃ. ವೃಶ್ಚಿಕ ರಾಶಿಯ ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯ ಹೇಗಿದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವರಿಗೆ ಈ ಏಪ್ರಿಲ್ ತಿಂಗಳು ಸ್ವಲ್ಪ ಸಾಧಾರಣದಿಂದ ಮಿಶ್ರ ಫಲ ಅಂತ ನಾವು ಹೇಳಬಹುದು. ಈಗ ಒಂದೊಂದು ಗ್ರಹದಿಂದ ನೋಡೋದಾದ್ರೆ, ರವಿಯ ಸ್ಥಾನದಿಂದ ನೋಡೋದಾದ್ರೆ, ರವಿ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ಗೋಚಾರದಲ್ಲಿ ಪಂಚಮದಲ್ಲಿ ಸ್ಥಿತನಾದಂತ ರವಿ ತುಂಬಾ ಅಶುಭ ಫಲವನ್ನ ಸ್ವಲ್ಪ ಇಲ್ಲಿ ಕೊಡ್ತಾನೆ. ಯಾವ ರೀತಿಯ ಫಲವನ್ನ ನಾವಿಲ್ಲಿ ನಿರೀಕ್ಷಣೆ ಮಾಡಬಹುದು ಅಂದ್ರೆ, ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕೂಡ ಉಲ್ಬಣ ಆಗುವ ಸಾಧ್ಯತೆ ಯಾಕೆ ರವಿ ಪಂಚಮದಲ್ಲಿದ್ದಾಗ ನಾವು ನಿರೀಕ್ಷಣೆ ಮಾಡಬಹುದು. ಜೊತೆಗೆ ವೃಶ್ಚಿಕ ರಾಶಿಯವರಿಗೆ ಅವರ ಸಂತಾನದಿಂದ ವಿರೋಧವನ್ನ ವ್ಯಕ್ತ ಮಾಡೋದಿಲ್ಲ ಅಂದ್ರೆ ಸಂತಾನಗಳಿಂದ ಸಮಸ್ಯೆಗಳಾಗುವುದು, ಸಂತಾನ ಮಾಡುವಂತ ಕೆಲಸ ಕಾರ್ಯಗಳಿಗೆ ನಿಮಗೆ ಮಾನಹಾನಿ, ಮುಖಭಂಗವನ್ನ ಎದುರಿಸುವಂತ ಒಂದು ಸಾಧ್ಯತೆ ನಾವು ಪಂಚಮದಲ್ಲಿ ರವಿ ಇದ್ದಾಗ ಈ ರೀತಿಯ ಫಲವನ್ನ ನಿರೀಕ್ಷಣೆ ಮಾಡಬಹುದು. ಜೊತೆಗೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆಗುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ, ಯಾಕಂದ್ರೆ ಅನಾರೋಗ್ಯದ ಸಮಸ್ಯೆಗಳಿಂದಾಗಿ ಅವರು ಮಾಡುವಂತ ಎಕ್ಸಾಮ್ ನಲ್ಲಿ ಸ್ವಲ್ಪ ಮಟ್ಟಿಗೆ ಏರಿಳಿತ ಕೂಡ ನಾವಿಲ್ಲಿ ಪಂಚಮದಲ್ಲಿ ರವಿ ಇದ್ದಾಗ ನಿರೀಕ್ಷೆ ಮಾಡಬಹುದು. ಯಾರ್ಯಾರು ಸರ್ಕಾರ ಸಂಬಂಧಿತ ವೃತ್ತಿಯಲ್ಲಿ ಇದ್ದಾರೆ, ವೃತ್ತಿಯಲ್ಲಿ ಸ್ವಲ್ಪ ನಷ್ಟವನ್ನು ಇಲ್ಲ ಮುಖಭಂಗವನ್ನು ಅನುಭವಿಸುವ ಸಾಧ್ಯತೆ ಇರುತ್ತೆ. ಅವರ ಮಾನಹಾನಿ ಮತ್ತೆ ಅವರಿಗೆ ಅವರು ಮಾಡುವಂತ ವೃತ್ತಿಗೆ ಸ್ವಲ್ಪ ಮಟ್ಟಿಗೆ ವೃತ್ತಿಯನ್ನು ಕಳೆದುಕೊಳ್ಳುವಂತ ಸಾಧ್ಯತೆ ಕೂಡ ಇಲ್ಲ. ಅವ್ರಿಗೆ ಮಾಡಿದ ಕೆಲಸಕ್ಕೆ ಇವರು ಹೊಣೆಗಾರಿಕೆ ಹೊರಿಸಿಬಿಟ್ಟು ಅವರಿಗೆ ದಂಡವನ್ನು ಕೂಡ ಹಾಕುವಂತ ಒಂದು ಸಮಸ್ಯೆ ಎದುರಾಗುವ ಸಾಧ್ಯತೆ ರವಿ ಪಂಚಮದಲ್ಲಿದ್ದಾಗ ನಾವು ನಿರೀಕ್ಷೆ ಮಾಡಬಹುದು. ಯಾವುದೇ ರೀತಿಯ ಹೊಸ ವೃತ್ತಿಗೆ ಈ ತಿಂಗಳು ಬರುವಂತಹ ದಿನಗಳಲ್ಲಿ ಎಲ್ಲಿವರೆಗೂ ಅಂದ್ರೆ 14ನೇ ತಾರೀಕಿನವರೆಗೂ ಸ್ವಲ್ಪ ಹೊಸ ಕೆಲಸ ಕಾರ್ಯಗಳಲ್ಲಿ ಕೈ ಹಾಕೋದು, ಸರ್ಕಾರ ಸಂಬಂಧಿ ಯಾವುದೇ ಆಗಲಿ ಕಾಗದ ಪತ್ರಗಳ ವ್ಯವಹಾರಗಳಿರ್ಬೋದು ಅದನ್ನು ಸ್ವಲ್ಪ ಮಟ್ಟಿಗೆ ಮುಂದೂಡೋದು ಸೂಕ್ತ ಅಂತ ಹೇಳ್ತೀವಿ. ಯಾವಾಗ ರವಿಯ ಸ್ಥಾನ ಪರಿವರ್ತನೆ ಆಗುತ್ತೋ, ರವಿಯ ಸ್ಥಾನ 14ನೇ ತಾರೀಕಿನ ನಂತರ ಸ್ಥಾನ ಪರಿವರ್ತನೆ ಷಷ್ಠಕ್ಕೆ ಹೋಗ್ತಾನೆ. ಷಷ್ಠಕ್ಕೆ ಹೋದಾಗ ಎಲ್ಲಾ ರೀತಿಯ ಅನುಕೂಲಗಳು ಮತ್ತೆ ಸೌಕರ್ಯಗಳು ನೀವು ರವಿಯಿಂದ ನಿರೀಕ್ಷಣೆ ಮಾಡಬಹುದು. ಹಣಕಾಸಿನ ಸ್ಥಿತಿ ತುಂಬಾ ಉತ್ತಮ ಮಟ್ಟದಾಗಿರುತ್ತೆ. ನಿಮಗೆ ಎಲ್ಲಾ ರೀತಿಯ ಕೆಲಸ ಕಾರ್ಯಗಳಲ್ಲಿ ಜಯ, ಮತ್ತೆ ಶತ್ರುಗಳು ಯಾರಿರ್ತಾರೆ ಅವ್ರ ಶತ್ರುಗಳನ್ನ ನೀವು ಕಂಟ್ರೋಲ್ ಮಾಡುವಂತ ಒಂದು ಕೆಪಾಸಿಟಿ ನಿಮ್ಮಲ್ಲಿ ಡೆವಲಪ್ ಆಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಗೌರವ ಕೂಡ ಮತ್ತೆ ಮನ್ನಣೆ ಎಲ್ಲಾನು ಕೂಡ ಸಿಗುತ್ತೆ. ಜೊತೆಗೆ ಹೊಸ ಉದ್ಯೋಗದ ಅವಕಾಶಗಳು ಕೂಡ ನಾವಿಲ್ಲಿ ನಿರೀಕ್ಷಣೆ ಮಾಡುವುದು. ಯಾರ್ಯಾರಿಗೆ ವೃಶ್ಚಿಕ ರಾಶಿಯವರಿಗೆ ಈಗೇನೋ ಗೌರ್ಮೆಂಟ್ ಇಂದ ಏನಾದರೂ ಆರ್ಡರ್ಸ್ ಬರಬೇಕಿತ್ತು ಮತ್ತೆ ಕೆಲಸ ಕಾರ್ಯಗಳ ವಿಳಂಬಗಳಾಗ್ತಿತ್ತು ಅಂತಂದ್ರೆ ಅವರಿಗೆ ತುಂಬಾ ಉತ್ತಮವಾದ ಅವಕಾಶವನ್ನ ಕೂಡ ನಾವಿಲ್ಲಿ ಸಿಗಬಹುದು. ಜೊತೆಗೆ ನಿಮಗೆ ಸಾಲ ಬಾಧೆ ಇದ್ರೆ ಆ ಸಾಲವನ್ನ ತೀರಿಸುವಂತ ಒಂದು ಶಕ್ತಿ ಇಲ್ಲ ಹಣಕಾಸಿನ ಅನುಕೂಲ ಕೂಡ ನೀವು ಈ ವೃಶ್ಚಿಕ ರಾಶಿಯವರಿಗೆ ಈ 14ನೇ ತಾರೀಕಿನ ನಂತರ ರವಿಯಿಂದ ನೀವು ನಿರೀಕ್ಷಣೆ ಮಾಡಬಹುದು. ವ್ಯಾಪಾರಸ್ಥರಿಗೂ ಕೂಡ ತುಂಬಾ ಉತ್ತಮವಾದ ಕಾಲ. ಮತ್ತೆ ಏನಾದರೂ ವ್ಯಾಜ್ಯಗಳು ಅಂದ್ರೆ ಈಗ ಕೋರ್ಟು ಕಚೇರಿ ಕೇಸ್ಗಳಲ್ಲಿ, ಪೊಲೀಸ್ ಸ್ಟೇಷನ್ಸ್ ಇಂಥದ್ರಲ್ಲಿ ಏನಾದರೂ ಸಮಸ್ಯೆಗಳಿಗೆ ಯಾರಾದರೂ ಸಿಕ್ಕಾಕೊಂಡಿದ್ರೆ ಅಂಥವ್ರಿಗೆ ಅನುಕೂಲ ಮತ್ತೆ ಅವರ ಫೇವರ್ಗೆ ಆಗುವಂತ ಒಂದು ಕಾಲಾವಕಾಶ ನಿಮಗೆ ಸಿಗುವಂತ ಸಾಧ್ಯತೆ ಇರುತ್ತೆ ರವಿ ಷಷ್ಠದಲ್ಲಿದ್ದಾಗ. ಜೊತೆಗೆ ವ್ಯಾಪಾರಿಗಳಿಗೆ ತುಂಬಾ ಉತ್ತಮವಾದ ಲಾಭದ ಮಟ್ಟ ಕೂಡ ನಾವಿಲ್ಲಿ ನಿರೀಕ್ಷಣೆ ಮಾಡಬಹುದು. ವೃತ್ತಿಯ ಮೇಲೆ ಸ್ವಲ್ಪ ದೂರದ ಊರಿನ ಪ್ರಯಾಣ ಮತ್ತೆ ಹೊರದೇಶದ ಪ್ರಯಾಣ ಮಾಡುವಂತ ಅವಕಾಶ ಕೂಡ ನಾವು ವೃಶ್ಚಿಕ ರಾಶಿಗೆ ರವಿ 6ನೇ ಮನೆಯಲ್ಲಿದ್ದಾಗ ಈ ರೀತಿಯ ಫಲ ಕೊಡ್ತಾರೆ. ತುಂಬಾ ಉತ್ತಮವಾದ ಫಲವನ್ನೇ ನಾವು ರವಿಯಿಂದ ಷಷ್ಠ ಸ್ಥಾನದಿಂದ ನಿರೀಕ್ಷೆ ಮಾಡಬಹುದು. ಜೊತೆಗೆ ಬುಧನ ಸ್ಥಾನ ನೋಡಿ, ಬುಧ ನಿಮಗೆ ಚತುರ್ಥ ಸ್ಥಾನದಲ್ಲಿದೆ. ವೃಶ್ಚಿಕ ರಾಶಿಯವರಿಗೆ ಚತುರ್ಥ ಸ್ಥಾನ ಬುಧ ತುಂಬಾ ಅದ್ಭುತವಾದ ಫಲವನ್ನೇ ಕೊಡ್ತಾನೆ. ಅಷ್ಟಮಾಧಿಪತಿ ಮತ್ತೆ ಲಾಭಾಧಿಪತಿ ಆಗ್ತಾನೆ. ನಿಮ್ಮಲ್ಲಿ ತುಂಬಾ ಉತ್ತಮವಾದ ಒಂದು ಟ್ಯಾಲೆಂಟ್, ನಿಮ್ಮ ಹಿಡನ್ ಟ್ಯಾಲೆಂಟ್ ಏನಿರುತ್ತೆ ಅದನ್ನ ನೀವು ಪ್ರದರ್ಶನ ಮಾಡಿ ಹೆಚ್ಚಿನ ಹೆಸರು, ಗೌರವ, ಕೀರ್ತಿ ನೀವು ಮಾಡಿದಂಥ ಪ್ಲಾನ್ಗಳೆಲ್ಲ ಯಶಸ್ವಿಯಾಗುವಂತ ಸಾಧ್ಯತೆ ಇರುತ್ತೆ. ಮತ್ತೆ ಏನಾದರೂ ರಿಸರ್ಚ್ ಪೇಪರ್ಸ್ ಏನಾದರೂ ಮಾಡ್ತಿದ್ರೆ ಅವ್ರು ಇವಾಗ ಪ್ರೆಸೆಂಟ್ ಮಾಡಿದ್ರೆ ಅದರಲ್ಲಿ ರಿಸರ್ಚ್ ಪೇಪರ್ಸ್ ಅಪ್ರೂವ್ ಆಗೋದು, ಮತ್ತೆ ನೀವು ಕೊಟ್ಟಂತ ಡಾಕ್ಯುಮೆಂಟ್ ಅಲ್ಲಿ ನಿಮಗೆ ಪ್ರಶಂಸೆ ಸಿಗುವುದು, ಮತ್ತೆ ಅದಕ್ಕೆ ರಿವಾರ್ಡ್ಸ್ ಕೂಡ ಸಿಗುವಂತ ಸಾಧ್ಯತೆ ಕೂಡ ನಾವಿಲ್ಲಿ ಬುಧ ಚತುರ್ಥದಲ್ಲಿದ್ದಾಗ ನಿರೀಕ್ಷಣೆ ಮಾಡಬಹುದು. ಮತ್ತೆ ಬುಧ ಚತುರ್ಥದಲ್ಲಿದ್ದಾಗ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ವಾಹನಗಳನ್ನ, ಲಘು ವಾಹನಗಳನ್ನ ಖರೀದಿ ಮಾಡುವಂತ ಯೋಗ ಕೂಡ ನಾವಿಲ್ಲಿ ನಿರೀಕ್ಷಣೆ ಮಾಡಬಹುದು. ಮತ್ತೆ ಜೊತೆಗೆ ಯಾರ್ಯಾರು ಇವಾಗ ಶೇರ್ ಮಾರ್ಕೆಟ್ ಅಲ್ಲಿ ಇದ್ದೀರಾ ಅಂತವರಿಗೆ ಆಕಸ್ಮಿಕವಾಗಿ ಒಂದು ಧನಲಾಭವನ್ನ ಕೂಡ ನಾವಿಲ್ಲಿ ಬುಧ ಚತುರ್ಥದಲ್ಲಿದ್ದಾಗ ಇವಾಗ ನಾವು ಬರುವಂತ 12ನೇ ತಾರೀಕಿನವರೆಗೂ ನಿರೀಕ್ಷಣೆ ಮಾಡಬಹುದು. ಈ ರೀತಿಯ ಶುಭ ಫಲವನ್ನೇ ಕೊಡ್ತಾನೆ. ಜೊತೆಗೆ ನಿಮಗೆ ಎಲ್ಲಾ ರೀತಿಯ ಮಾತುಕತೆ, ರಾಜಸಂಧಾನ, ಹೊಸ ಕೆಲಸ ಕಾರ್ಯಗಳಲ್ಲಿ ಏನಾದರೂ ನಿಮ್ಮ ಮೀಟಿಂಗ್ಸ್ ಇದ್ರೆ 12ನೇ ತಾರೀಕಿನ ಒಳಗಾಗಿ ಶೆಡ್ಯೂಲ್ ಮಾಡಿಕೊಂಡು ಆ ವ್ಯವಹಾರವನ್ನ ನೀವು ಸಕ್ಸಸ್ ಆಗಿ ಮಾಡುವಂಥದ್ದು ಒಂದು ಪ್ರಯತ್ನ ಮಾಡಿದ್ರೆ ಅದಕ್ಕೆ ಸಂಪೂರ್ಣವಾದ ಸಹಕಾರ ಮತ್ತೆ ಬೆಂಬಲ ಬುಧ ಗ್ರಹದಿಂದ ಚತುರ್ಥದಲ್ಲಿದ್ದಾಗ ಸಿಗುವಂತ ಸಾಧ್ಯತೆ ಇರುತ್ತೆ.
ವ್ಯವಸಾಯ ಮಾಡೋರಿಗೂ ಕೂಡ ತುಂಬಾ ಆಗುತ್ತೆ. ಮತ್ತೆ ವ್ಯಾಪಾರದಲ್ಲೂ ಕೂಡ ತುಂಬಾ ಅದ್ಭುತವಾದ ಒಂದು ನಿಮ್ಮ ಟ್ಯಾಲೆಂಟ್ ಇರುತ್ತೆ, ನಿಮ್ಮ ಹೊಸ ಹೊಸ ಐಡಿಯಾಸ್ ಏನಿರುತ್ತಲ್ಲ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಒಂದು ರೀತಿ ಯಶಸ್ಸನ್ನು ನೀವು ಕಾಣಬಹುದು. ಯಾವಾಗ ಬುಧನ ಸ್ಥಾನ ಪರಿವರ್ತನೆ ಆಗುತ್ತೆ 12ನೇ ತಾರೀಕಿನ ನಂತರ ಸ್ವಲ್ಪ ಪಂಚಮಕ್ಕೆ ಹೋಗ್ತಾನೆ. ಪಂಚಮದಲ್ಲಿ ಬುಧ ಅಷ್ಟೊಂದು ಗೋಚಾರದಲ್ಲಿ ಶುಭ ಫಲ ಕೊಡೋದಿಲ್ಲ. ಯಾವ ರೀತಿಯ ಫಲವನ್ನು ಕೊಡ್ತಾನೆ ಅಂದ್ರೆ ಸ್ವಲ್ಪ ನಿಮ್ಮ ಹಿರಿಯರ ಆರೋಗ್ಯದ ಮತ್ತೆ ತಂದೆಯ ಆರೋಗ್ಯದ ಬಗ್ಗೆ ಗಮನ ಇರುತ್ತೆ. ಅವ್ರಿಗೆ ಸ್ವಲ್ಪ ಅನಾರೋಗ್ಯ ಬಾಧೆ ಆಗುವಂತ ಸಾಧ್ಯತೆ ಇರುತ್ತೆ. ಜೊತೆಗೆ ಏನಾಗುತ್ತೆ, ನಿಮಗೆ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ವಿಪರೀತ ಶ್ರಮ ಇರುತ್ತೆ, ಅದಕ್ಕೆ ಯಶಸ್ಸು ಕೂಡ ಬರುವಂತ ಸಾಧ್ಯತೆ ಸ್ವಲ್ಪ ಕಡಿಮೆ ಇರುತ್ತೆ. ನಿಮ್ಮಿಂದ ಸಹಾಯ ತಗೊಂಡು ಜನರು ನಿಮ್ಮನ್ನೇ ದೂಷಿಸುವಂತ ಒಂದು ಪ್ರಯತ್ನ ಇಲ್ಲಾಂದ್ರೆ ನಿಮ್ಮನ್ನೇ ಅವಹೇಳನವಾಗಿ ಮಾತಾಡಿ ನಿಮ್ಮ ಇನ್ಸಲ್ಟ್ ಮಾಡೋದಿಲ್ಲ ಅಂತಂದ್ರೆ ನಿಮ್ಮ ಮಾಡಿದ ಕೆಲಸಕ್ಕೆ ಪ್ರಶಂಸೆ ಸಿಗದೆ ಇರೋದು, ನೀವು ಮಾಡಿದಂಥ ವೃತ್ತಿಯಲ್ಲಿ ಲಾಭ ಇರದೇ ಇರೋದು, ಈ ಥರದ್ದೆಲ್ಲ ನೀವು ಬುಧ ಪಂಚಮದಲ್ಲಿದ್ದಾಗ ನಿರೀಕ್ಷಣೆ ಮಾಡ್ಬೋದು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿದ್ಯೆಯಲ್ಲಿ ಓದಿದ್ದನ್ನ ಮರೆತು ಹೋಗೋದು, ಮತ್ತೆ ಹೆಚ್ಚಿನ ವಿದ್ಯಾಭ್ಯಾಸದ ಬಗ್ಗೆ ಆಸಕ್ತಿ ಇರದೇ ಇರೋದು, ನಿಮ್ಮಲ್ಲಿರುವಂಥ ಒಂದು ಟ್ಯಾಲೆಂಟ್ ಏನಿರುತ್ತೆ ಆ ಟ್ಯಾಲೆಂಟ್ನ ನೀವು ಪ್ರದರ್ಶನ ಮಾಡೋಕ್ಕೆ ಸಶಕ್ತರಿರೋದಿಲ್ಲ. ಜೊತೆಗೆ ಯಾರಾದರೂ ದುಶ್ಚಟಗಳಿಗೆ ನಿಮ್ಮ ಸಂತಾನಗಳು ಬಲಿಯಾಗುವ ಸಾಧ್ಯತೆ ಕೂಡ ನಾವಿಲ್ಲಿ ಪಂಚಮದಲ್ಲಿ ಬುಧ ಇದ್ದಾಗ ನಿರೀಕ್ಷಣೆ ಮಾಡ್ಬೋದು. ಒಟ್ಟಾರೆ ಮಿತ್ರರಿಂದ ಮತ್ತೆ ಅವರ ವ್ಯವಹಾರಗಳಿಂದ ಸ್ವಲ್ಪ ಒಂದು ನಿಗಾ ಇಡೋದು ಸೂಕ್ತ ಅಂತ ಹೇಳ್ತೀವಿ. ಬುಧ ಪಂಚಮದಲ್ಲಿದ್ದಾಗ ಸ್ವಲ್ಪ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ. ಜೊತೆಗೆ ಶುಕ್ರ ನೋಡೋದಾದ್ರೆ ಶುಕ್ರ ನಿಮಗೆ ತುಂಬಾ ಉತ್ತಮವಾದ ಫಲವನ್ನೇ ಕೊಡ್ತಿದ್ದಾನೆ ಏಪ್ರಿಲ್ ತಿಂಗಳಲ್ಲಿ. ಏನಂದ್ರೆ ಚತುರ್ಥ ಸ್ಥಾನದಲ್ಲಿ ಸ್ಥಿತನಾದ ಬುಧ ನಿಮಗೆ ತುಂಬಾ ಉತ್ತಮವಾದ ಒಂದು ಬಾಂಧವ್ಯ ಮತ್ತೆ ಒಂದು ಅವಕಾಶಗಳನ್ನು ಕೂಡ ಕೊಡ್ತಾನೆ. ನಿಮಗೆ ಯಾರಾದರೂ ಈಗ ಭೂಮಿ ಮತ್ತೆ ಮನೆ ಖರೀದಿ ಮಾಡಬೇಕಂತ ಒಂದು ಏನಾದರೂ ಆಸೆ ಆಕಾಂಕ್ಷೆಗಳಿದ್ರೆ ಅದಕ್ಕೆ ಸ್ವಲ್ಪ ಸಹಕಾರ ಮತ್ತೆ ನಿಮಗೆ ಪತಿಯ ಸಹಕಾರ ಕೂಡ ಸಿಗುವ ಸಾಧ್ಯತೆ ಕೂಡ ನಾವು ಚತುರ್ಥದಲ್ಲಿದ್ದಾಗ ಶುಕ್ರನಿಂದ ನಾವು ನಿರೀಕ್ಷೆ ಮಾಡೋದು. ಕೌಟುಂಬಿಕ ಸುಖ ಮತ್ತೆ ನಿಮ್ಮ ಸುಖಕ್ಕೆ ಬೇಕಾದಂತ ಎಲ್ಲಾ ವ್ಯವಸ್ಥೆಗಳು, ಎಲ್ಲಾ ರೀತಿಯ ಅನುಕೂಲಗಳು ಕೂಡ ಶುಕ್ರನಿಂದ ನಾವು ನಿರೀಕ್ಷಣೆ ಮಾಡ್ಬೋದು. ಯಾರ್ಯಾರು ಮದುವೆ ಆಗಿಲ್ಲ ಮತ್ತೆ ಎಂಗೇಜ್ಮೆಂಟ್ ಆಗಿಲ್ಲ ಅಂತ ಕೊಡುತ್ತಿದ್ರೆ ಅಂಥವರಿಗೆ ಒಂದು ಹೊಸ ಎಂಗೇಜ್ಮೆಂಟ್ ಇಲ್ಲ ನಿಮ್ಮ ಕುಟುಂಬದಲ್ಲಿ ಒಂದು ಹೊಸ ವ್ಯಕ್ತಿಯ ಆಗಮನ ಆಗುವಂತ ಒಂದು ಅವಕಾಶ ಮತ್ತೆ ನೀವು ನಿರೀಕ್ಷಣೆ ಮಾಡ್ಬೋದು. ಎಲ್ಲಿವರೆಗೂ ಕೊಡ್ತಾನೆ ಈ ತರ ಫಲ ಅಂತಂದ್ರೆ ಶುಕ್ರ 16ನೇ ತಾರೀಕಿನವರೆಗೂ ಉತ್ತಮ ಫಲವನ್ನೇ ಕೊಡ್ತಿದ್ದಾನೆ. ಹೊಸ ಸಂಬಂಧಗಳು, ಹೊಸ ಪಾರ್ಟ್ನರ್ಶಿಪ್ ಏನಾದ್ರೂ ವ್ಯವಹಾರ ನಿಮ್ಮ ಕುಟುಂಬದವ್ರ ಜೊತೆನೆ ಮಾಡ್ತಿದ್ರೆ ಅಂದ್ರೆ ಒಳ್ಳೆಯ ಕಾಲ ಇದ್ದು ಅದರಿಂದ ನೀವು ಲಾಭವನ್ನು ಪಡಿಬಹುದು. ಶುಕ್ರ ಪಂಚಮ ಸ್ಥಾನಕ್ಕೆ 16ನೇ ತಾರೀಕಿಗೆ ಸ್ಥಾನ ಪರಿವರ್ತನೆ ಆದಾಗ ಪಂಚಮದಲ್ಲಿ ಏನಾಗ್ತದೆ, ತುಂಬಾ ಉತ್ತಮವಾದ ಟ್ಯಾಲೆಂಟು ನಿಮ್ಮಲ್ಲಿ ಒಂದು ಗುಣ, ನುಡಿ, ನಡತೆ ಎಲ್ಲ ಕೂಡ ಅಭಿವೃದ್ಧಿ ಮಾಡುವಂತ ಒಂದು ಕೆಲಸ ಶುಕ್ರನಿಂದ ನಿರೀಕ್ಷಣೆ ಮಾಡ್ಬೋದು. ಜೊತೆಗೆ ಏನಾಗುತ್ತೆ, ಯಾರ್ಯಾರು ಈಗ ಪ್ರೇಮ ಸಂಬಂಧದಲ್ಲಿ ಇದ್ದೀರಾ ಅಂಥವ್ರಿಗೆ ಏನು ಮಾಡೋದು, ನಿಮಗೆ ನಿಮ್ಮ ಇಷ್ಟಪಟ್ಟವ್ರನ್ನ ನೀವು ಒಂದು ಪ್ರಪೋಸ್ ಮಾಡಿದ್ರೆ ಅದು ಫಲಕಾರಿ ಆಗುವಂತ ಸಾಧ್ಯತೆ ಇರುತ್ತೆ, ಸಕ್ಸಸ್ ಆಗುವಂತ ಸಾಧ್ಯತೆ ಇರುತ್ತೆ. ಜೊತೆಗೆ ನೀವು ಬೇಕಾದ್ರೆ ಅವ್ರನ್ನ ಮದುವೆಗೆ ಪ್ರಪೋಸಲ್ ಮಾಡಿದ್ರೆ ಅದು ಕೂಡ ಒಂದು ಒಪ್ಪಂದ ಬರುವಂತ ಸಾಧ್ಯತೆ ಕೂಡ ನಾವಿಲ್ಲಿ ಪಂಚಮದಲ್ಲಿ ಶುಕ್ರ ಇದ್ದಾಗ ನಾವು ನಿರೀಕ್ಷಣೆ ಮಾಡ್ಬೋದು. ಮತ್ತೆ ನಿಮಗೆ ಖರ್ಚುಗಳ ಮಟ್ಟ ಸ್ವಲ್ಪ ಕಡಿಮೆ ಆಗುತ್ತೆ, ಸ್ವಲ್ಪ ದುಡ್ಡಿನ ಸೇವಿಂಗ್ಸ್ ಆಗುವಂತ ಸಾಧ್ಯತೆ ಇರುತ್ತೆ. ಏನಾದರೂ ವಿಪರೀತ ಖರ್ಚುಗಳಿದ್ರೆ ತಕ್ಕ ಮಟ್ಟಿಗೆ ಖರ್ಚುಗಳು ಕಡಿಮೆ ಆಗಿ ನಿಮಗೆ ಸ್ವಲ್ಪ ಅನುಕೂಲಗಳಾಗುವ ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು. ಹೆಚ್ಚಿನ ವಿದ್ಯಾಭ್ಯಾಸ ಮಾಡುವಂತ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಒಳ್ಳೆಯ ಅವಕಾಶಗಳು ಇರುತ್ತೆ. ಮತ್ತೆ ಯಾರ್ಯಾರು ಈ ಸ್ಪೋರ್ಟ್ಸ್ ಆಕ್ಟಿವಿಟಿನಲ್ಲಿ ಇರ್ತಾರೆ, ಮತ್ತೆ ಯಾರ್ಯಾರು ಇವಾಗ ಹೆಚ್ಚಿನ ಜ್ಞಾನಾರ್ಜನೆಯನ್ನ ಪ್ರಯತ್ನ ಮಾಡ್ತಿರ್ತಾರೆ, ಹೊಸ ಕ್ರಿಯೇಟಿವ್ ಏನ್ ಐಡಿಯಾಸ್ ಇರುತ್ತೆ, ಶುಕ್ರನು ಕೂಡ ಇಲ್ಲಿ ನಿಮಗೆ ಒಳ್ಳೆಯ ರೀತಿಯ ಅವಕಾಶಗಳು ಕೂಡ ಕೊಡುವಂತ ಸಾಧ್ಯತೆ ಕೂಡ ಪಂಚಮದಲ್ಲಿ ಇದ್ದಾಗ ನಾವು ನಿರೀಕ್ಷಣೆ ಮಾಡಬಹುದು. ಎಲ್ಲಾ ರೀತಿಯ ಕೆಲಸಗಳಲ್ಲಿ ಕೂಡ ಶುಕ್ರ ನಿಮಗೆ ಯಶಸ್ಸನ್ನ ಕೊಡುವಂತ ಪ್ರಯತ್ನ ಮಾಡ್ತಾನೆ. ಜೊತೆಗೆ ನೋಡೋದಾದ್ರೆ ಗುರು ನಿಮಗೆ ಇವಾಗ ರಾಶಿಯಲ್ಲಿದ್ದ ಇವಾಗ ಸ್ಥಾನ ಅತಿಚಾರದ ನಡಿಗೆ ಇದೆ. ಗುರು ಇವಾಗ ಅತಿಚಾರದ ನಡಿಗೆಯಿಂದ ದ್ವಿತೀಯ ಸ್ಥಾನಕ್ಕೆ ಬರೋದ್ರಿಂದ ನಿಮ್ಮ ರಾಶಿಗೆ ಸ್ವಲ್ಪ ಗುರುವಿನ ಬಲ ಸಿಕ್ಕಂಗಾಗತ್ತೆ. ಸ್ವಲ್ಪ ಹಣಕಾಸಿನ ಮುಗ್ಗಟ್ಟೇನಿತ್ತು ಆ ಮುಗ್ಗಟ್ಟು ಇವಾಗ ಕಡಿಮೆ ಆಗ್ತಾ ಹೋಗುತ್ತೆ ಬರುವಂತ ದಿನಗಳಲ್ಲಿ. ಜಾಸ್ತಿ ದಿನ ಇರೋದಿಲ್ಲ, ಆದ್ರೂ ಕೂಡ ಅಲ್ಲಿ ಇರುವಷ್ಟು ದಿನ ಗುರುವಿನಿಂದ ನಿಮಗೆ ಸಹಕಾರ, ನಿಮ್ಮ ವಾಣಿ ಮಾತು ಕೂಡ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಯಾರ್ಯಾರಿಗೆ ದುಡ್ಡಿನ ಅನಾನುಕೂಲತೆ ಇತ್ತು ಆ ಅನಾನುಕೂಲತೆ ಸ್ವಲ್ಪ ಕಡಿಮೆಯಾಗಿ ಕುಟುಂಬದವರಿಂದನೂ ಸಹಕಾರ ಸಿಗುತ್ತೆ. ಮತ್ತೆ ನೀವು ಏನಾದರೂ ವೃತ್ತಿಯಿಂದ ಹೊಸ ಜಾಬ್ಗೆ ಪ್ರಯತ್ನ ಪಡ್ತಿದ್ರೆ ಜಾಬ್ ಕೂಡ ನಿಮಗೆ ದೊರಕುವಂತ ಸಾಧ್ಯತೆ ಕೂಡ ಇರುತ್ತೆ. ಯಾರ್ಯಾರಿಗೆ ಪ್ರಮೋಷನ್ ಆಗಿಲ್ಲ ಅಂತಂದ್ರೆ ಅವರಿಗೂ ಕೂಡ ವೃತ್ತಿಯಲ್ಲಿ ಪ್ರಮೋಷನ್ ಮತ್ತೆ ಬಡ್ತಿ ಆಕಸ್ಮಿಕವಾಗಿ ನೀವು ಎಕ್ಸ್ಪೆಕ್ಟ್ ಮಾಡಿರಂಗಿಲ್ಲ. ಈ ಆಕಸ್ಮಿಕ ಬೆಳವಣಿಗೆಗಳನ್ನ ಗುರು ಅಲ್ಲಿ ಸ್ಥಾನ ಪರಿವರ್ತನೆ ಮಾಡುವುದರಿಂದ ಈ ರೀತಿಯ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು. ಮತ್ತೆ ನಿಮಗೆ ಮದುವೆ ಯೋಗ ಇಲ್ಲ ಅಂದ್ರೆ ಮದುವೆಯಲ್ಲಿ ಯೋಗ ಬರುವಂತ ಸಾಧ್ಯತೆ ಕೂಡ ನಾವಿಲ್ಲಿ ಗುರು ದ್ವಿತೀಯದಲ್ಲಿ ಇದ್ದಾಗ ನಿರೀಕ್ಷೆ ಮಾಡಬಹುದು. ನೀವು ತುಂಬಾ ಸಂತೋಷವಾಗಿರುತ್ತೆ, ನಿಮ್ಮ ಸಲುವಾಗಿ ಸ್ವಲ್ಪ ಮಟ್ಟಿಗೆ ದುಡ್ಡನ್ನು ಖರ್ಚು ಮಾಡಿಕೊಳ್ಳುವಂಥದ್ದು ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ. ಜೊತೆಗೆ ನೀವು ಮಾಡುವ ಎಲ್ಲ ಕೆಲಸ ಕಾರ್ಯಗಳಿಗೆ ಸಕ್ಸಸ್ ಅನ್ನೋದು ಮತ್ತೆ ಯಶಸ್ವಿಯನ್ನ ನೀವು ನಿರೀಕ್ಷಣೆ ಮಾಡಬಹುದು. ಜೊತೆಗೆ ನೋಡೋದಾದ್ರೆ ಯಾರ್ಯಾರು ಮನೆ ಕಟ್ಟುವಂತ ಅವಕಾಶ ಪ್ಲಾನ್ ಏನಾದರೂ ಇತ್ತು ಅಂದ್ರೆ
ಈ ಹಂತದಲ್ಲಿ ನೀವು ಅಪ್ರೂವಲ್ಗಾಗಲಿ, ನೀವು ಲೋನ್ ಸೆಂಕ್ಷನ್ಗಾಗಲಿ ನೀವೇನಾದರೂ ಡಾಕ್ಯುಮೆಂಟೇಶನ್ ಕೊಟ್ಟರೆ ಅದು ನಿಮಗೆ ಯಶಸ್ವಿಯಾಗಿ ಲೋನ್ ಸಿಗುವಂಥ ಸಾಧ್ಯತೆ ಈ ಬರುವಂಥ ಏಪ್ರಿಲ್ ತಿಂಗಳಲ್ಲಿ ಗುರುವಿನಿಂದ ನಾವು ನಿರೀಕ್ಷಣೆ ಮಾಡ್ಬೋದು. ಜೊತೆಗೆ ನೋಡೋದಾದರೆ ಶನೈಶ್ಚರ ನೋಡಿ, ಶನೈಶ್ಚರ ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಮತ್ತು ನಿಮ್ಮ ಕೊನೆ ಹಂತದ ಸಾಡೆ ಸಾತಿ ಬೇರೆ ನಡೆಯೋದ್ರಿಂದ ಶನೈಶ್ವರ ಸ್ವಲ್ಪ ಮಟ್ಟಿಗೆ ವಿಳಂಬಗಳನ್ನು ಮಾಡ್ತಾನೆ ಕೆಲಸ ಕಾರ್ಯಗಳಲ್ಲಿ. ಅಂದರೆ ಸ್ವಲ್ಪ ನಿಮ್ಮ ಕುಟುಂಬದವ್ರ ಜೊತೆ ಇರ್ಬೋದು, ಇಲ್ಲ ನಿಮ್ಮ ಮಿತ್ರರ ಜೊತೆ ಇರ್ಬೋದು, ಅಂಥವ್ರ ಜೊತೆಗೆ ರಾಜಿ ಸಂಧಾನದ ಬಗ್ಗೆ ಎಲ್ಲ ಮನಸ್ತಾಪಗಳಿದ್ರೆ ಆ ಮನಸ್ತಾಪಗಳು ಬಗೆಹರಿದೇ ಇರೋದು, ಇದರಿಂದಾಗಿ ಸ್ವಲ್ಪ ಮಟ್ಟಿಗೆ ನಿಮಗೆ ಬೇಸರ ಮನಸ್ತಾಪಗಳು ಉಂಟಾಗೋದು ಇದೆಲ್ಲ ನೋಡ್ಬೋದು. ಯಾವುದೇ ರೀತಿಯಲ್ಲಿ ಹೊಸ ಕಾರ್ಯಗಳಲ್ಲಿ ಅಂದರೆ ನೀವು ಹೊಸದಾಗಿ ಏನಾದರೂ ಕೆಲಸ ಕಾರ್ಯಗಳು ಇಲ್ಲ ಏನಾದರೂ ಪ್ರಯೋಗಗಳು ಮಾಡ್ತೀನಿ ಅಂತಂದಾಗ ಸ್ವಲ್ಪ ಇದು ಸೂಕ್ತ ಸಮಯ ಅಲ್ಲ. ಸೊ ಸ್ವಲ್ಪ ದಿನ ಕಾಯಬೇಕು. ಯಾಕಂದರೆ ಸಹಕಾರದ ಕೊರತೆ, ನಿಮ್ಮಲ್ಲಿ ಇಚ್ಛಾಶಕ್ತಿಯ ಕೊರತೆ ಇರುತ್ತೆ. ಅಂದರೆ ನೀವು ಮುನ್ನುಗ್ಗುವುದಿಲ್ಲ, ಅಂದರೆ ನೀವು ಯಾವುದೇ ಕೆಲಸ ಇಂಟ್ರೆಸ್ಟ್ ತಗೊಂಡು ಮಾಡುವಂಥ ಸ್ವಲ್ಪ ಆ ಕೊರತೆ ಇರೋದ್ರಿಂದ ಕೆಲಸ ಕಾರ್ಯಗಳ ವಿಳಂಬಗಳಾಗಿ ಅರ್ಧ ಹಂತದಲ್ಲಿ ನಿಲ್ಲುವ ಸಾಧ್ಯತೆ ಇರುತ್ತೆ. ಸ್ವಲ್ಪ ಶನೈಶ್ಚರನಿಗೆ ಈ ಬರುವಂಥ ತಿಂಗಳು ಪರಿಹಾರ ಮಾಡ್ಕೊಳ್ಳೋದು ಸೂಕ್ತ ಅಂತ ಹೇಳ್ತೀವಿ. ಜೊತೆಗೆ ನೋಡೋದಾದರೆ ರಾಹುವಿನ ಸ್ಥಾನ, ರಾಹು ಅಷ್ಟಮದಲ್ಲಿದ್ದಾನೆ. ರಾಹು ಅಷ್ಟಮದಲ್ಲಿದ್ದಾಗ ಏನು ಮಾಡ್ತಾನೆ, ಸ್ವಲ್ಪ ವಿಪರೀತವಾದ ರೋಗ ಬಾಧೆ ಮಾಡೋದು, ಇಲ್ಲಾಂದರೆ ಯಾವುದೇ ಸಣ್ಣ ರೋಗ ಇರೋದಕ್ಕೆ ಉಲ್ಬಣ ಮಾಡೋದು, ಮತ್ತು ಪದೇ ಪದೇ ಆಸ್ಪತ್ರೆಯ ಓಡಾಟ ಇರುತ್ತೆ. ಮತ್ತು ನೀವು ಮಾತ್ರೆಗಳನ್ನು ನುಂಗುವಂಥ ಒಂದು ರೆಗ್ಯುಲರ್ ಇರುತ್ತೆ, ಮಾತ್ರೆಗಳು ದಿನ ತಗೊಳ್ಳುವಂಥ ಪರಿಸ್ಥಿತಿ ಎದುರಾಗುವ ಸಾಧ್ಯತೆ. ಅದರಿಂದಾಗಿ ಸ್ವಲ್ಪ ಆಕಸ್ಮಿಕವಾಗಿ ಧನ ನಷ್ಟ ಕೂಡ ಆಗುತ್ತೆ ವಿಪರೀತ ಖರ್ಚುಗಳಿಂದಾಗಿ. ಇದರಿಂದ ಕುಟುಂಬದಲ್ಲೂ ಸ್ವಲ್ಪ ಅಶಾಂತಿಯ ವಾತಾವರಣ, ನಿಮ್ಮ ಹೆಲ್ತಿನ ಬಗ್ಗೆ ಅವರ ಬಗ್ಗೆ ಚಿಂತೆ ಕೂಡ ಇರುವಂಥ ಸಾಧ್ಯತೆ ಕೂಡ ಜೊತೆಗೆ ಇರುತ್ತೆ. ಜೊತೆಗೆ ಏನಾಗುತ್ತೆ, ಅಷ್ಟಮದಲ್ಲಿ ರಾಹು ಇದ್ದಾಗ ಸ್ವಲ್ಪ ಯಾರಾದರೂ ಈಗ ದುಶ್ಚಟಗಳಲ್ಲಿ ಇದ್ದರೆ, ಯಾರಿಗೆ ಆರೋಗ್ಯ ಚೆನ್ನಾಗಿದೆ ಅವ್ರ ದುಶ್ಚಟಗಳಿದ್ರೆ ಅದು ಮುಂದೆ ಬರುವಂಥ ದಿನಗಳಲ್ಲಿ ಅದೇ ವಿಕೋಪಕ್ಕೆ ಹೋಗಿ ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಗುಪ್ತ ಸಂಬಂಧಗಳು, ಗುಪ್ತ ಚಟುವಟಿಕೆಗಳು, ಅನೈತಿಕ ಸಂಬಂಧಗಳಿಗೆ ಪ್ರಚೋದನೆ ಮಾಡ್ತಾನೆ ರಾಹು ಅಷ್ಟಮದಲ್ಲಿದ್ದಾಗ. ಸ್ವಲ್ಪ ಇದರಿಂದ ದೂರ ಇರೋದು ಸೂಕ್ತ. ಇಲ್ಲ ಅಂತಂದರೆ ನಿಮ್ಮ ಇರುವಂಥ ಕುಟುಂಬದಲ್ಲಿ ಕಲಹಗಳಾಗಿ ಪತಿ ಪತ್ನಿಯರಲ್ಲಿ ವೈಮನಸ್ಸುಗಳು ಮತ್ತು ತುಂಬ ದೂರದವರೆಗೆ ನಿಮ್ಮ ಮಾತುಕತೆ ಇಲ್ಲ ಅಂದರೆ ಮದುವೆ ಜೀವನದಲ್ಲಿ ತುಂಬಾ ಅನಾನುಕೂಲತೆಗಳು ಆಗುವ ಸಾಧ್ಯತೆ ಕೂಡ ನಾವು ಇಲ್ಲಿ ರಾಹು ಅಷ್ಟಮದಲ್ಲಿದ್ದಾಗ ನಿರೀಕ್ಷೆ ಮಾಡುವುದು. ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಸೂಕ್ತ ಅಂತ ಹೇಳ್ತೀವಿ. ಜೊತೆಗೆ ನೋಡೋದಾದ್ರೆ ಕೇತು ನೋಡಿ ನಿಮಗೆ ದ್ವಿತೀಯ ಸ್ಥಾನದಲ್ಲಿದ್ದಾನೆ. ದ್ವಿತೀಯ ಸ್ಥಾನದಲ್ಲಿದ್ದಾಗ ಏನು ಮಾಡ್ತಾನೆ, ಸ್ವಲ್ಪ ಕುಟುಂಬದಿಂದ ಮತ್ತು ನಿಮಗೆ ಹಣಕಾಸಿನಿಂದ ತುಂಬಾನೇ ಖರ್ಚುಗಳು ಮತ್ತು ವೆಚ್ಚಗಳು ಕೂಡ ನಾವಿಲ್ಲಿ ದ್ವಿತೀಯ ಸ್ಥಾನದಲ್ಲಿದ್ದಾಗ ನಿರೀಕ್ಷಣೆ ಮಾಡೋದು. ನಿಮ್ಮ ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಬೇಕು. ತುಂಬ ನೇರವಾದ ಮಾತು ಬರುವ ಸಾಧ್ಯತೆ ಇರುತ್ತೆ. ಇದರಿಂದಾಗಿ ಏನಾಗುತ್ತೆ, ಸ್ವಲ್ಪ ವಾದ ವಿವಾದಗಳು ಆಗುವ ಸಾಧ್ಯತೆ, ಜಗಳದ ಮಾತುಗಳಾಗುವ ಸಾಧ್ಯತೆ ಇರುತ್ತೆ. ಕೇತು ಬರುವಂಥ ದಿನಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ಕೇತುವಿಗೆ ಪರಿಹಾರ ಮಾಡಿಕೊಂಡು ಸ್ವಲ್ಪ ಶಾಂತಿ ರೀತಿಯಿಂದ ಇರೋದು ಸೂಕ್ತ ಅಂತ ಹೇಳ್ತೀವಿ. ಕೇತು ಏಪ್ರಿಲ್ ತಿಂಗಳಲ್ಲಿ ಅಷ್ಟೊಂದು ಶುಭ ಫಲ ಕೊಡ್ತಾ ಇಲ್ಲ. ಜೊತೆಗೆ ಕುಜನ ಸ್ಥಾನ ನೋಡೋದಾದ್ರೆ, ಕುಜ ನೋಡಿ ನಿಮಗೆ ಸಪ್ತಮ ಸ್ಥಾನದಲ್ಲಿದೆ. ನಿಮ್ಮ ರಾಶಿಯಾಧಿಪತಿನೇ ರಾಶಿಗೆ ನೋಡ್ತಿದ್ದಾನೆ. ಆದರೂ ಕೂಡ ರೋಗಕಾರಕನೂ ಆಗ್ತಾನೆ. ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಇರಬೇಕು. ವಾಹನಗಳ ಬಗ್ಗೆ ತುಂಬ ಎಚ್ಚರಿಕೆ ಇರಬೇಕು. ದೂರದ ಪ್ರಯಾಣ ಓಡಾಡುವ ಸಾಧ್ಯತೆ ಇರುತ್ತೆ. ಇಲ್ಲಾಂದರೆ ನಿಮ್ಮ ಕುಟುಂಬದಲ್ಲಿನ ಪತಿ ಪತ್ನಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿಲ್ಲ ಅಂದರೆ ಹಾಸ್ಪಿಟಲ್ಗೆ ಮತ್ತು ಯಾವುದೇ ರೀತಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಕೆಲಸ ಮಾಡೋದಕ್ಕೆ ಅವರಿಗೆ ಆಯಾಸ ತುಂಬ ಜಾಸ್ತಿ ಇರುತ್ತೆ. ವಿಪರೀತ ಶ್ರಮ ಮತ್ತು ಪ್ರಯತ್ನ ಪಡುವಂಥ ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು. ನಿಮ್ಮ ರಕ್ತ ಸಂಬಂಧಿತ ಕಾಯಿಲೆಗಳಿದ್ರೆ ಸ್ವಲ್ಪ ರಕ್ತ ಸಂಬಂಧಿತ ಕಾಯಿಲೆಗಳು ಉಲ್ಬಣ ಆಗುವ ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡ್ಬೋದು. ನೀವು ಮಾಡುವಂಥ ವೃತ್ತಿಯಲ್ಲಿ ಬರುವಂಥ ಆದಾಯದಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುವ ಸಾಧ್ಯತೆ ಕೂಡ ನಾವಿಲ್ಲಿ ಕುಜನಿಂದ ನಿರೀಕ್ಷಣೆ ಮಾಡ್ಬೋದು. ಜೊತೆಗೆ ನಿಮ್ಮ ವಾಣಿ ಅದರ ಮೇಲೆ ಗಮನ ಇರಬೇಕು. ಮತ್ತು ಏನು ಮಾತಿಗೆ ಬದ್ಧರಿರುತ್ತೆ, ಏನು ಕಮಿಟ್ಮೆಂಟ್ ಕೊಡ್ತೀರಾ ಆ ಕಮಿಟ್ಮೆಂಟ್ ಫುಲ್ಫಿಲ್ ಮಾಡೋಕ್ಕೆ ಸ್ವಲ್ಪ ಪ್ರಯತ್ನ ಮಾಡಬೇಕು. ಇಲ್ಲಾಂತಂದರೆ ಆ ಕಮಿಟ್ಮೆಂಟ್ ಮಿಸ್ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಆದರೆ ರೋಗ ಬಾಧೆ ಮತ್ತು ಅನಾರೋಗ್ಯ ಸಮಸ್ಯೆ ಮತ್ತು ವಾಹನಗಳಿಂದ ಸ್ವಲ್ಪ ಎಚ್ಚರಿಕೆ ಇರೋದು ಸೂಕ್ತ ಅಂತ ಹೇಳ್ತೀವಿ. ಒಟ್ಟಾರೆ ನೋಡೋದಾದರೆ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಸಾಧಾರಣದಿಂದ ಮಿಶ್ರ ಫಲ ಅಂತ ನಾವಿಲ್ಲಿ ನಿರೀಕ್ಷೆ ಮಾಡ್ಬೋದು. ಏನು ಪರಿಹಾರ ಮಾಡ್ಕೋಬೇಕು ಅಂತಂದರೆ, ನೀವು ಮುಖ್ಯವಾಗಿ ಈಶ್ವರನ ಆರಾಧನೆ ಮತ್ತು ಗುರುವಿನ ಕ್ಷೇತ್ರಕ್ಕೆ ದರ್ಶನ ಕೊಡೋದು. ಗುರು ದತ್ತಾತ್ರೇಯ ಇಲ್ಲಾಂದರೆ ಗುರು ರಾಘವೇಂದ್ರ ಸ್ವಾಮಿಯರ ಮಠಕ್ಕೆ ದರ್ಶನ ಕೊಡೋದು. ಅದರಿಂದಾಗಿ ಸುಮಾರು ಸಮಸ್ಯೆಗಳು ಮತ್ತು ನಿಮಗೆ ಮಾರ್ಗದರ್ಶನ ಸಿಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಜೊತೆಗೆ ಕುಜನಿಗೆ ಪರಿಹಾರ ಮಾಡಿಕೊಳ್ಳಿ ಮತ್ತು ದುರ್ಗಾದೇವಿ ಆರಾಧನೆ ಕೂಡ ನೀವು ಮಾಡ್ತಾ ಇದ್ದರೆ, ಯಾಕಂದರೆ ಬರುವಂಥ ದಿನಗಳಲ್ಲಿ ಅನಾರೋಗ್ಯದ ಸಮಸ್ಯೆ ಸ್ವಲ್ಪ ಉಲ್ಬಣ ಆಗುವ ಸಾಧ್ಯತೆ ಇರುತ್ತೆ. ಸ್ವಲ್ಪ ದುರ್ಗಾದೇವಿ ಆರಾಧನೆ ಮಾಡಿ ರಾಹುವಿಗೆ ಸ್ವಲ್ಪ ಶಮನ ಮಾಡಿದ್ರೆ ಬರುವಂಥ ಇನ್ಫೆಕ್ಷನ್ಸ್ ರೋಗಗಳಿರ್ಬೋದು, ಯಾವುದೇ ರೀತಿ ಕೆಲಸ ಆಕಸ್ಮಿಕವಾಗಿ ನಡೆಯುವಂಥ ದುರ್ಘಟನೆಗಳು. ಸೊ ಹಾಗಾಗಿ ರಾಹುವಿಗೆ ಪರಿಹಾರ ತುಂಬ ಕಡ್ಡಾಯವಾಗಿದೆ ಇಲ್ಲಿ. ಸೊ ರಾಹುವಿಗೆ ಪರಿಹಾರ ಮಾಡಿಕೊಂಡ್ರೆ ಬರುವಂಥ ತಿಂಗಳು ತುಂಬ ಉತ್ತಮವಾಗಿ ನಿಮಗೆ ಫಲಕಾರಿ ಆಗಬಹುದು.
ಸೊ ನೋಡಿದ್ರಲ್ಲ ವೀಕ್ಷಕರೇ, ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ಏಪ್ರಿಲ್ ತಿಂಗಳು ಮಿಶ್ರ ಫಲ ಅಂತ ಗುರೂಜಿಯವರು ತಿಳಿಸ್ಕೊಟ್ಟಿದ್ದಾರೆ. ವೀಕ್ಷಕರೇ, ಪ್ರತಿ ಮಂಗಳವಾರ ಹಾಗೂ ಬುಧವಾರ ಗುರೂಜಿಯವರನ್ನ ನೇರವಾಗಿ ಉಚಿತ ಭೇಟಿ ಆಗೋದ್ರ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೆ, ಸಂಕಷ್ಟಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಅದಲ್ಲದೆ ಕೂಡ ಕೆಳಗಡೆ ಕಾಣಿಸ್ತಾ ಇರ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರವಾಗಿಯೂ ತಾವು ಗುರೂಜಿಯವರೊಂದಿಗೆ ನೇರವಾಗಿ ಮಾತನಾಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ.